ಹೇಗಿದ್ದೀರಿ ಎಲ್ಲ, ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಝೀರೋಧಾ ಕೈಟ್ ವೆಬ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ನಾವು ಟ್ರೇಡಿಂಗ್ ವ್ಯೂ ಚಾರ್ಟನ್ನು ಹೇಗೆ ಬಳಸೋದು ಅಂತ ತೋರಿಸಿಕೊಡ್ತೀನಿ. ಝೀರೋಧಾ ಕೈಟ್ನಲ್ಲಿ ಎರಡು ರೀತಿಯ ಚಾರ್ಟ್ ಸರ್ವಿಸನ್ನು ನಾವು ನೋಡ್ಬೋದು. ಒಂದು ಚಾರ್ಟ್ ಸರ್ವಿಸ್ ಚಾರ್ಟ್ IQ ಕಡೆಯಿಂದ ನಮಗೆ ಸಿಗುತ್ತೆ, ಇನ್ನೊಂದು ಚಾರ್ಟ್ ಟ್ರೇಡಿಂಗ್ ವ್ಯೂ ಕಡೆಯಿಂದ. ನಮಗೆ ಯಾವ ಚಾರ್ಟ್ ಇಷ್ಟ ಆಗುತ್ತೋ ಆ ಚಾರ್ಟನ್ನು ನಾವು ಬಳಸ್ಬೋದು. ಬೈ ಡಿಫಾಲ್ಟ್ ಆಗಿ, ಅಂದರೆ ನೀವು ಹೊಸದಾಗಿ ಅಕೌಂಟನ್ನು ಓಪನ್ ಮಾಡಿ ನಿಮ್ಮ ಅಕೌಂಟ್ಗೆ ಲಾಗಿನ್ ಆಗಿ ಚಾರ್ಟನ್ನು ಓಪನ್ ಮಾಡಿದರೆ ಆಗ ನಿಮಗೆ ಚಾರ್ಟ್ IQವಿನ ಚಾರ್ಟ್ ಕಾಣಕ್ಕೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಫೆಡರಲ್ ಬ್ಯಾಂಕ್ ಚಾರ್ಟನ್ನು ಓಪನ್ ಮಾಡಿದರೆ ಈಗ ಏನು ಚಾರ್ಟ್ ಇಲ್ಲಿ ಬಂದಿದೆ, ಇದು ಚಾರ್ಟ್ IQ ಕಡೆಯಿಂದ ನೀಡಲಾಗಿರುವ ಚಾರ್ಟ್ ಆಗಿದೆ. ಇಲ್ಲಿ ನಮಗೆ ಟ್ರೇಡಿಂಗ್ ವ್ಯೂನ ಚಾರ್ಟ್ ಬೇಕು ಅಂತಿದ್ರೆ ನಾವು ಅದನ್ನು ಪಡೆಯೋದಕ್ಕೆ ಫಸ್ಟು ನಮ್ಮ ಯೂಸರ್ ID ಏನು ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೈ ಪ್ರೊಫೈಲ್ ಆರ್ ಸೆಟ್ಟಿಂಗ್ಸ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಒಂದು ಸೆಕ್ಷನ್ ಸಿಗುತ್ತೆ. ಇಲ್ಲಿ ನಾವು ಚಾರ್ಟ್ ಅಂತ ನೋಡ್ಬೋದು. ಇಲ್ಲಿ ಚಾರ್ಟ್ IQ ಸೆಲೆಕ್ಟ್ ಆಗಿರುತ್ತೆ. ನಾವು ಟ್ರೇಡಿಂಗ್ ವ್ಯೂವನ್ನು ಸೆಲೆಕ್ಟ್ ಮಾಡಬೇಕು. ನಂತರ ನಾವು ಯಾವುದಾದ್ರೂ ಒಂದು ಚಾರ್ಟನ್ನು ಓಪನ್ ಮಾಡಿದರೆ, ನಾನೀಗ ಫೆಡರಲ್ ಬ್ಯಾಂಕ್ ಚಾರ್ಟನ್ನು ಓಪನ್ ಮಾಡಿದರೆ ನೀವೀಗ ಇಲ್ಲಿ ನೋಡ್ಬೋದು. ಈಗ ಇಲ್ಲಿ ಬಂದಿರುವ ಚಾರ್ಟ್ ಏನಿದೆ ಇದು ಟ್ರೇಡಿಂಗ್ ವ್ಯೂ ಚಾರ್ಟ್ ಆಗಿದೆ. ಈ ಮೂಲಕ ನಾವು ಝೀರೋಧಾ ಕೈಟ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ನಮಗೆ ಬೇಕಾದ ಚಾರ್ಟನ್ನು ಯೂಸ್ ಮಾಡ್ಬೋದು. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಂತಿದ್ರೆ ಅದನ್ನು ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ನೋಡೋದಕ್ಕೆ ತುಂಬ ಥ್ಯಾಂಕ್ ಯು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.